ಎಲ್ಲ ಗೈಸ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಿನ್ನೆ ತಾನೇ ಕಾರ್ಪೊರೇಟ್ ಗವರ್ನೆನ್ಸ್ ಎಕ್ಸಾಮ್ ಮುಗಿಸ್ಕೊಂಡು ಇನ್ನೂ 3 ದಿನ ಸ್ಟಡಿ ಹಾಲಿಡೇಸ್ ಟೈಮ್ ಕೊಟ್ಟಿದ್ದಾರೆ. ಆದರೆ ನಾನು ಯಾವುದೋ ಜಾಗ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇವಾಗ ನಾನಿರೋದು ಚಿಕ್ಕಬಿದ್ರೆಕಲ್ಲು ಇದ್ದೀನಿ. ಸೊ ಹಾಗೆ ಬನ್ನಿ ಇಲ್ಲಿಂದ ಒಂದು ಜಾಗ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ. ಓಕೆ ಬ್ರೋ, ಫೈನಲಿ ನಮ್ಮ ಜರ್ನಿ ಶುರುವಾಯಿತು. ಈಗ ನಮ್ಮ ಪಯಣ ಕುಣಿಗಲ್ನೆಲ್ಲ ದಾಟಿ ಯಡಿಯೂರ್ಗೆ ಹೋಗೋ ರೂಟಲ್ಲಿ ಏನಿದೆ, ಸಡನ್ನಾಗಿ ಮಳೆ ಬಂದ್ಬಿಡ್ತು ಬ್ರೋ. ಆ ಮಳೆಯಲ್ಲೇ ನೆನ್ಕೊಂಡು ನಿಂತಿದ್ದಾಯಿತು. ಅದು ಅಲ್ಲದೆ ನನ್ನ ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ, ಗಾಡಿಯಲ್ಲಿ ಕಂಪ್ಲೀಟಾಗಿ ಪೆಟ್ರೋಲ್ ಕೂಡ ಖಾಲಿಯಾಗೋಯಿತು. ಸೊ ಪೆಟ್ರೋಲ್ ಬಂಕ್ಗೋಸ್ಕರ ಸತತವಾಗಿ 3-3.5 ಕಿಲೋಮೀಟ್ರ್ ಗಾಡಿನ ತಳ್ಳಿ ಸಾಕಾಗೋಗಿತ್ತು. ಆಫ್ಟರ್ ದ್ಯಾಟ್ ಪೆಟ್ರೋಲ್ ಬಂಕ್ ಸಿಕ್ತು, ಗಾಡಿನೆಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನನ್ನ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡಿದೆ. ಗುರು ಅಂತೂ ಇಂತೂ ಮಳೆಯಲ್ಲಿ ನಿಂತ್ಕೊಂಡು ಹಂಗೋ ಹಿಂಗೋ ಪರದಾಡಿ ಸೊ ಫೈನಲಿ ವಿ ಆರ್ ಇನ್ ಅವರ್ ಡೆಸ್ಟಿನೇಷನ್. ಎಸ್, ಮಾರ್ಕೋನಹಳ್ಳಿ. ಸೊ ಇನ್ನು ಮಿಕ್ಕಿರೋದು ಏನೇ ಒಂದು ಇನ್ಫಾರ್ಮೇಷನ್ ಮಾರ್ಕೋನಹಳ್ಳಿ ಒಳಗಡೆ ಹೋಗ್ಕೊಡ್ತೀನಿ, ಬನ್ನಿ. ಓಕೆ ಗುರು, ಅಂತೂ ನೋಡ್ತಾ ಇದ್ದಂಗೆ ನಾವು ಬಂದಿರೋದು ಮಾರ್ಕೋನಹಳ್ಳಿ ಜಲಾಶಯ. ಸೊ ಎಷ್ಟೋ ಜನ ಅಂತಾರೆ ನೋಡಿರೋದನ್ನೇ ಎಷ್ಟು ತೋರಿಸ್ತೀಯ ಗುರು ಅಂತ. ಒಂದು ನೀವು ನೋಡಿರ್ತೀರ, ಬಂದು ಫೋಟೋ ತೊಗೊಂಡು ಹೋಗಿರ್ತೀರ, ಬಟ್ ಈ ಮಾರ್ಕೋನಹಳ್ಳಿ ಡ್ಯಾಮ್ ಏನಿದೆ ಅದ್ರ ಹಿಸ್ಟ್ರಿ ಯಾರಿಗೂ ಗೊತ್ತಿಲ್ಲ. ಸೊ ಆ ಇಷ್ಟನ್ನ ನಾನಿವತ್ತು ತಿಳಿಸ್ತಾ ಇದ್ದೀನಿ. ಸೊ ನನಗೂ ಎಕ್ಸಾಮ್ ಟೈಮಲ್ಲಿ ಈ ಟೈಮ್ ಸಿಕ್ಕಾಗ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಸೊ ಈ ವಿಡಿಯೋ ನಿಮ್ಮ ಮುಂದೆ. ಸೊ ಬನ್ನಿ. ಗುರು, ನೀವಿವಾಗ ನಾನು ಹಿಂದೆ ನೋಡ್ತಿರೋದು ಶಿಂಷಾ ನದಿ ಮೇಲೆ ಕಟ್ಟಿರುವಂಥ ಒಂದು ಐತಿಹಾಸಿಕ ಹಿಸ್ಟ್ರಿ ಇರುವಂತಹ ಅಣೆಕಟ್ಟಾಗಿದೆ. ಸೊ ಅದು ಬೇರೆ ಯಾವುದೂ ಅಲ್ಲ, ನಾವು ಬಂದಿರೋದು ಮಾರ್ಕೋನಹಳ್ಳಿ ಡ್ಯಾಮ್. ಫೈನಲಿ ನೀವು ನನ್ನ ಮಾರ್ಕೋನಹಳ್ಳಿ ಡ್ಯಾಮ್. ಸೊ ಇದ್ರ ಬಗ್ಗೆ ಹೇಳೋದಾದರೆ ಸೊ ಸಾಧ್ಯವಾದರೆ ಹತ್ರ ಹೋಗಿ ಹೇಳ್ತೀನಿ. ಸೊ ಇಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಸೊ ಹಂಗೋ ಹಿಂಗೋ ಹರಸಾಹಸ ಮಾಡಿ ಸೊ ಇದ್ರದ್ದೊಂದು ಹಿಸ್ಟ್ರಿ ತಿಳಿಸೋಣ ಅಂತ ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಇನ್ಫಾರ್ಮ್ ಮಾಡ್ತೀನಿ, ಬನ್ನಿ. ಸೊ ಮೇಲ್ಗಡೆ ಡ್ಯಾಮ್ ಗೇಟ್ ಹತ್ರ ವೀಡಿಯೋ ಮಾಡೋಕ್ಕೆ ಹೋದೆ, ವೀಡಿಯೋ ಮಾಡೋದು ಬ್ಯಾನ್ ಆಗಿದೆ ಅಂದರು. ಸೊ ಅದಕ್ಕೋಸ್ಕರ ಕಳ್ಳ ದಾರಿಯಲ್ಲಿ ಸಾಗಿ ಆ ಡ್ಯಾಮ್ನ ಒಂದು ಹಿಸ್ಟ್ರಿ ನಿಮಗೆ ತಿಳಿಸ್ತೀನಿ. ಗುರು, ಈ ಮಾರ್ಕೋನಹಳ್ಳಿ ಡ್ಯಾಮ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ, ಬಟ್ ಮಳೆ ಬರ್ತಾಯಿದೆ. ಈ ಮಳೇಲಿ ಎಕ್ಸ್ಪ್ಲೋರ್ ಮಾಡೋದಂತೂ ಕಷ್ಟ. ಆಲ್ಮೋಸ್ಟ್ ಅಲ್ಲಿ ಡ್ಯಾಮ್ ತುಂಬ ನಾನು ಹತ್ರ ಬಿಡಲ್ಲ, ಇನ್ನು ಈ ಮಳೆ ಟೈಮಲ್ಲಿ ಬಿಡ್ತಾರೆ. ಅದು ಅಲ್ಲದೆ ನಾನು ಹರಸಾಹಸ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ನಿನ್ನೆಯ ಸಂಜೆಯ ಮಳೆಯಲ್ಲಿ ಮಿಂದು ಕಳಕಳಿಸುವ ಹಸುರು ಬಯಲಲ್ಲಿ ಹಿಂದು ಹೊಂಬಿಸಿಲಲ್ಲಿ ಉರಿದಿದೆ ಜಲಬಿಂದು. ಸತ್ತಳು ಊರ್ವಶಿ ಸ್ವರ್ಗದಲ್ಲಿ, ಗಾಳಿಯ ಮಂಡಲ ಸ್ಫಟಿಕ ಹೋಲಿದೆ, ನಭೋ ನೀಲ ವಿಧಾನದ ಹೋಲಿದೆ, ಅಲ್ಲಲ್ಲಿಯ ಮುಗಿಲಿನ ಪಟ ತೇಲಿದೆ, ವೈಕುಂಠವಿದೆ ನಿಸರ್ಗದಲ್ಲಿ. ಅವ್ರು ಬೇಡ ಅಂದರು ಹಿಂಗೆ ಕಳ್ಳ ದಾರಿ ಮುಖಾಂತರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ನೋಡಿ ಬೈದೇ ಇದ್ರೆ ಸಾಕು. ಇಲ್ಲ ಜಾಗ ಅತಿಕ್ರಮ ಪ್ರವೇಶ. ಸೊ ಓಕೆ, ನಿಮ್ಮೆಲ್ರಿಗೂ ಮಾರ್ಕೋನಹಳ್ಳಿ ಜಲಾಶಯಕ್ಕೆ ಸ್ವಾಗತ. ಎಷ್ಟು ದಿನ ಅಂತಿರ್ಬೋದು ನೋಡಿರೋದನ್ನೇ ಏನು ತೋರಿಸ್ತೀಯಾ ಅಂತ, ಬಟ್ ಇದ್ರ ಹಿಂದೆ ಇತಿಹಾಸಕ್ಕೆ ತೆಗ್ತಾ ಹೋದರೆ ಸಾಕಷ್ಟಿದೆ. ಕೆರೆ ನೀವೇನು ನೋಡ್ತಾ ಇದ್ದೀರಾ, ಇದಕ್ಕೆ ಆಲ್ಮೋಸ್ಟ್ 90 ವರ್ಷಗಳ ಇತಿಹಾಸ ಇದೆ. ಯಾಕಂದರೆ 1938ನೇ ಇಸ್ವಿಯಲ್ಲಿ ನಮ್ಮ ಮೈಸೂರಿನ ಹೆಮ್ಮೆಯ ರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನಿದ್ದಾರೆ, ತಮ್ಮ ವಿಶ್ವಾಸಿ ಆಗಿನ ಕಾಲದಲ್ಲಿ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯರವರ ಒಂದು ಗೈಡೆನ್ಸ್ ಮುಖಾಂತರ ಕಟ್ತಾರೆ. ಆಗಿನ ಕಾಲದಲ್ಲಿ ಈ ಡ್ಯಾಮ್ನ ಕಟ್ಟಕ್ಕೆ ಬಳಸಿದಂತಹ ಮೊತ್ತ ಕೇವಲ 29 ಲಕ್ಷ ರೂಪಾಯಿ ಅಷ್ಟೇ. ಸೊ ಇವಾಗ ಈ ಡ್ಯಾಮ್ ನೋಡ್ತಾ ಇದ್ರೆ ಇಲ್ಲಿಗೆ 90 ವರ್ಷ ಆಗಿದೆ. ಒಂದು ಥಿಂಕ್ ಮಾಡಿ, ನಿಮ್ಮ ಹತ್ರ ಎಷ್ಟೇ ದುಡ್ಡಿರಲಿ, ಏನೇ ಇರಲಿ, ಎನಿಥಿಂಗ್ ಬಜೆಟ್ ಯಾವುದಾದ್ರೂ ಆಗಿರಲಿ, ನೀವು ನಿಮ್ಮ ಮನೆಯಲ್ಲಿ ನಡೆಯೋ ಮದುವೆನ ಎಷ್ಟು ವರ್ಷ ಮಾಡ್ತೀರಿ? ಬರೋಬ್ಬರಿ 1 ತಿಂಗಳು ಮಾಡ್ಬೋದು, 2 ತಿಂಗಳು ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಗುರು ಇದ್ರೂ ಇಷ್ಟೇ ತಿಳಿಸ್ತೀನಿ ಅಂದ್ಬಿಟ್ಟು ನಾನು ಮದುವೆ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂತ ಶಾಕ್ ಆಗ್ತಿದೆ ಅಲ್ವಾ? ಬಿಕಾಸ್ ಒಬ್ಬ ವ್ಯಕ್ತಿ ಸತತವಾಗಿ 1 ವರ್ಷಗಳ ಕಾಲ ಮದುವೆ ಮಾಡಿರ್ತಾರೆ. ನಿಮಗೆ ಶಾಕ್ ಆಗ್ತಿರ್ಬೋದಲ್ಲ ಯಾರು ಅಂತ. ಸೊ ಹಾಗೆ ಬನ್ನಿ ಮುಂದೆ ಹೋಗ್ತಾ ಹೇಳ್ತೀನಿ. ಒಬ್ಬ ವ್ಯಕ್ತಿ ಮದುವೆ ಮಾಡ್ದ ಅಂತ ಹೇಳಿದೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ದೈವಾಂಶ ಸಂಭೂತರಾದ ನಮ್ಮ ಮೈಸೂರಿನ ಹೆಮ್ಮೆಯ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನಿರ್ತಾರೆ, ತಮ್ಮ ಮಗನಾದ ಚಾಮರಾಜೇಂದ್ರರವರ ಮದುವೆ ಮಾಡ್ತಾರೆ. ಸೊ ಎಸ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನಿದ್ರೆ ತಮ್ಮ ಮಗನಾದ ಚಾಮರಾಜೇಂದ್ರ ಒಡೆಯರವರ ಮದುವೆನ 1 ವರ್ಷಗಳ ಕಾಲ ಮಾಡ್ತಾರೆ. ನೀವು ಅನ್ಕೊಬೋದು 1 ವರ್ಷಗಳ ಕಾಲ ಮದುವೆ ಮಾಡಿ ಇರೋಬ್ಬರ ದುಡ್ಡನ್ನೆಲ್ಲ ವೆಚ್ಚ ಮಾಡಿದ್ರ, ವೇಸ್ಟ್ ಮಾಡಿದ್ರ ಅಂತ ಅನ್ಕೊಬೋದು. 1938 ಸಂಪೂರ್ಣ ವರ್ಷ ಏನಿರುತ್ತೆ, ಆ ವರ್ಷದಲ್ಲಿ ಚಾಮರಾಜೇಂದ್ರ ಒಡೆಯರ್ ಅವರ ಮದುವೆನ ನಮ್ಮ
ದೈವಾಂಶ ಸಂಭೂತರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನಿದ್ದಾರೆ ಅವರು ಸಂಪೂರ್ಣವಾಗಿ ಈಡೇರಿಸ್ತಾರೆ. ನೀವು ಅನ್ಕೊಬೋದು ಅವ್ರಿಗೆ ಇಷ್ಟೊಂದು ದುಡ್ಡು ಹೇಗೆ ಬಂತು, ಅದು ಅಲ್ಲದೆ ಇಷ್ಟೊಂದು ದುಡ್ಡಿಂದ ಕೇವಲ ಅವರ ಮಗನ ಮದುವೆ ನಡೆಸಿದ್ರ, ಆ ಯುದ್ಧದ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು, ರಾಜ ಮತ್ತು ಪ್ರಜೆಗಳ ರಕ್ಷಣೆ ಹೇಗೆ ಮಾಡ್ತಾಯಿದ್ರು ಅಂತ ನೀವು ಥಿಂಕ್ ಮಾಡ್ಬೋದು. ನೀವು ಥಿಂಕ್ ಮಾಡ್ತಾ ಇರ್ಬೋದು ಜನಗಳ ದುಡ್ಡನ್ನು ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನು ಮಾಡಿದರೆ ವೆಚ್ಚ ಮಾಡಿರ್ಬೋದು ಅಂತ. ಬಟ್ ನೀವು ಥಿಂಕ್ ಮಾಡ್ಬೋದು ಆಗಿನ ಕಾಲದ ಮೈಸೂರು ಸಂಸ್ಥಾನ ಏನಿದೆ, ಮೈಸೂರು ಸಂಸ್ಥಾನಕ್ಕೆ ಲೆಕ್ಕನ ಇಲ್ದಿರೋಷ್ಟು ಪ್ರಾಜೆಕ್ಟ್ಗಳೇನಿದ್ದಾವೆ, ಸಾವಿರಾರು ಲಕ್ಷಾಂತರ ಪ್ರಾಜೆಕ್ಟ್ಗಳನ್ನ ಮಾಡ್ತಾರೆ. ಸೊ ಆ ಪ್ರಾಜೆಕ್ಟ್ಗಳೆಲ್ಲ ಮಾಡಿ ಮೈಸೂರು ಸಂಸ್ಥಾನದ ಹೆಸರನ್ನ ಒಂದು ಹಂತಕ್ಕೆ ತೊಗೊಂಡೋಗ್ತಾರೆ. ಆ ಹಂತಕ್ಕೆ ತೊಗೊಂಡೋಗ್ದಾದ್ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನು ಮಾಡ್ತಾರೆ, ಚಾಮರಾಜೇಂದ್ರ ಒಡೆಯರ್ ಮದುವೆಯನ್ನು ಸರಳಾರ್ಥದಲ್ಲಿ ಮಾಡ್ತಾರೆ. ಅದೂ ಅಲ್ಲದೆ ನೀವು ನನ್ನ ಹಿಂದೆ ನೋಡ್ತಿರುವಂಥ ಡ್ಯಾಮ್ ಏನಿದೆ, ಚಾಮರಾಜೇಂದ್ರ ಒಡೆಯರ್ ಅವರ ಮದುವೆ ಕಾಲದಲ್ಲಿ ಕಟ್ಟಿಸಿರುವಂಥ ಡ್ಯಾಮ್ ಇದಾಗಿದೆ, ಮಾರ್ಕೋನಹಳ್ಳಿ. ಇದು ನಾಲ್ವಡಿ ಪ್ರಭುಗಳ ಒಂದು ಕೊಡುಗೆ. ಸೊ ಓಕೆ ಬ್ರೋ, ಈ ಡ್ಯಾಮಿಗೆ ಸಂಬಂಧಿಸಿದಂಥ ಒಂದು ಫೋಟೋ ನನ್ನ ಹತ್ರ ಇದೆ, ಶೇರ್ ಮಾಡ್ತೀನಿ ನೋಡಿ. ಜನವರಿ 20, 1938ರಲ್ಲಿ ಇದಕ್ಕೆ ಅಡಿಪಾಯ ಆಗ್ತಾರೆ. ಅದು ಅಲ್ಲದೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಸರ್ ಎಂ ವಿಶ್ವೇಶ್ವರಯ್ಯವರು ಇಬ್ಬರು ಬಂದು ಇಲ್ಲಿ ಓಡಾಡಿ ಒಂದು ಪ್ಲ್ಯಾನ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ತಾರೆ. ಮಾರ್ಕೋಡ್ನಹಳ್ಳಿ ಡ್ಯಾಮ್ ಕಟ್ಟಿದ್ರು. ಆ ಡ್ಯಾಮ್ ಕಟ್ಟಿದ ತಕ್ಷಣ ಅವ್ರು ಸುಮ್ಮನೆ ಆಗಲಿಲ್ಲ. ಮಾರ್ಕೋಡ್ನಹಳ್ಳಿ ಡ್ಯಾಮ್ ಜೊತೆಗೆ ಸಾಕಷ್ಟು ಹಲವಾರು ಪ್ರಾಜೆಕ್ಟ್ಗಳನ್ನ ಮಾಡಿದ್ರು. ಹಾಗೆ ಮಾಡಿರೋ ಪ್ರಾಜೆಕ್ಟ್ಗಳದ್ದು ಕೆಲವೊಂದು ಲಿಸ್ಟ್ ನಾನು ಕಲೆಕ್ಟ್ ಮಾಡಿದ್ದೀನಿ. ಆ ಲಿಸ್ಟ್ನ ನಿಮ್ಮ ಮುಂದೆ ಹೇಳ್ತೀನಿ ನೋಡಿ. ಇದರಿಂದಾಗಿ ಮಾರ್ಕೋಡ್ನಹಳ್ಳಿ ಜಲಾಶಯ, ಕೋಲಾರದಲ್ಲಿ ನರಸಿಂಹರಾಜ ಹಾಸ್ಪಿಟಲ್ಲು, ಆಮೇಲೆ ದೊಣ್ಣೇನಹಳ್ಳಿ ಡ್ಯಾಮು, ಇದೆಲ್ಲ ಕಟ್ಟಿಸ್ತಾರೆ. ಕಟ್ಟಿಸಾದ್ಮೇಲೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನು ಮಾಡ್ತಾರೆ, ಶ್ರೀಲಂಕಾ, ಮುಂಬೈ, ಬರ್ಮಾ, ಇಂಗ್ಲೆಂಡ್, ಈ ಥರ ಆಲ್ಮೋಸ್ಟ್ ಅಲ್ಲಿ ಇಂಟರ್ನ್ಯಾಷನಲ್ ಟ್ರಿಪ್ನ ಮಾಡ್ತಾರೆ. ಬಿಕಾಸ್ ಯಾಕಂದರೆ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿ ಅವರ ಒಂದು ನಾಲೆಡ್ಜ್ ಏನಿದೆ, ನಾಲೆಡ್ಜ್ನ ಗೇನ್ ಮಾಡ್ಕೊಳ್ಳೋಕ್ಕೆ ಮತ್ತು ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಆ ಥರ ಟ್ರಿಪ್ನ ಮಾಡ್ತಾರೆ ಅವರು. ಅದು ಅಲ್ಲದೆ ಲಕ್ಕೇನಹಳ್ಳಿ ಡ್ಯಾಮು, ಜಯದೇವ ಪಥಾಲಜಿ ಲ್ಯಾಬು, ಇದನ್ನೆಲ್ಲ ಕಟ್ಟಿಸ್ತಾ ಇರ್ತಾರೆ. ಇದಿಷ್ಟೇ ಅಲ್ಲ, ಅದರಿಂದ ಕೆದಕ್ತಾ ಹೋದಷ್ಟು ಅವರ ಒಂದು ಪ್ರಾಜೆಕ್ಟು, ಅವರ ಒಂದು ಡ್ರೀಮ್ಸ್ ಏನಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡು ಬರ್ತಿರ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆವಾಗಿನ ಕಾಲದಲ್ಲಿ. ಅದು ಅಲ್ಲದೆ 1904ರಲ್ಲಿ ಫಸ್ಟು ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ನ ನಾವು ತಂದಿದ್ದು. ಅಂದರೆ ಮೈಸೂರು ಸಂಸ್ಥಾನದಲ್ಲಿ ಏನಿದೆ 1904ರಲ್ಲಿ ಆಗಿನ ಕಾಲದಲ್ಲಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ತಂದಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು. ತುಂಬ ಖುಷಿಯಾಗುತ್ತೆ ಆಗಿನ ಕಾಲದಲ್ಲಿ ಇದ್ದಂಥ ವಿನ್ಯಾಸಗಳೆಲ್ಲ ನೋಡಿದ್ರೆ. ಇವಾಗ ನಾವು ಆಗಿನ ಕಾಲದಲ್ಲಿ ಮಾಡಿರೋದನ್ನ ಇವಾಗ ನಾವು ಅಡಾಪ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಓಕೆ, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯವರು ಏನೋ ಡ್ಯಾಮ್ ಕಟ್ಟಿದ್ರು. ಬಟ್ ಆಗ ಸಿದ್ಧಲಿಂಗೇಶ್ವರನ ದೇವಸ್ಥಾನ, ದಟ್ ಮೀನ್ಸ್ ಯಡಿಯೂರು ಏನಿದೆ, ಸಂಪೂರ್ಣ ಯಡಿಯೂರಿಗೆ ಮುಳುಗುವಂಥ ಪರಿಸ್ಥಿತಿ ಬಂದಿತ್ತು. ಯಾಕಂದರೆ 78ರಿಂದ 90 ಅಡಿ ಆಳ ಇತ್ತು. ಯಡಿಯೂರು ಏನಿದೆ, ಯಡಿಯೂರಿಗೆ ಕಂಪ್ಲೀಟಾಗಿ ನೀರು ಜಲಾವೃತ ಆಗುವಂಥ ಭಯ ಕಾಣುತ್ತೆ. ಯಾಕಂದರೆ ಅದು ಇದ್ದಿದ್ದು 70ರಿಂದ 80 ಅಡಿ ಆಳ. ಅವಾಗ ಕಂಪ್ಲೀಟಾಗಿ ಆ ಊರು ಯಡಿಯೂರು ಏನಿದೆ ಮುಳುಗಬೇಕಾಗಿತ್ತು. ಆಗ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏನು ಮಾಡ್ತಾರೆ ಅಂದರೆ, ಇದನ್ನು ಹೊರ ಹಾಕೋದಕ್ಕೋಸ್ಕರ ಒಂದು ಸ್ವಯಂ ಚಾಲಿತ ಸೈಫನ್ನು ಹಾಕಿಸ್ತಾರೆ. ಸೈಫನ್ ನೀವು ಥಿಂಕ್ ಮಾಡ್ತಿರ್ಬೋದು, ಸೈಫನ್ ಅನ್ನೋದನ್ನ ಎಲ್ಲೋ ಯೂಸ್ ಮಾಡಿದ್ದೀನಿ ಅಂತ. ಹೌದು, ಹೆಸರುಘಟ್ಟ ಕೆರೆಯಲ್ಲಿ ನಿಮಗೆ ಸೈಫನ್ ಬಗ್ಗೆ ಹೇಳಿದೆ. ಅದ್ರ ಬಗ್ಗೆ ಇನ್ನೊಂಚೂರು ವಿವರಣೆ ಮುಂದೆ ಹೋಗ್ತಾ ಕೊಡ್ತೀನಿ, ಬನ್ನಿ. ನಾನು ಹಿಂದೆ ನೋಡ್ತಿರೋ ಬ್ರಿಡ್ಜು ಆಗಿನ ಕಾಲದಲ್ಲಿ ಕಟ್ಟಿರೋದು, ತುಂಬ ಉದ್ದ ಇದೆ. ಇಲ್ಲಿ ಸೈಫನ್ ಮಾತ್ರ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಅಂತ ಅಂದರು. ಆದರೂ ನಾನು ಬಿಡಲ್ಲ, ನಿಮಗೋಸ್ಕರ ಅದ್ರ ಹಿಸ್ಟ್ರಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಸೈಫನ್ ನನ್ನಿಂದ ಇದೆ, ಹಂಗೋ ಹಿಂಗೋ ಮಾಡಿ ಕಾಂಪೌಂಡ್ ಹಾರ್ಕೊಂಡು ಹೋಗಿ ಹಿಸ್ಟ್ರಿ ತಿಳಿಸ್ತೀನಿ. ಕೆರೆ ಗೋಡಿ ಹೊಡೆದಾಗ ಅದು ಯಾವ ರೀತಿ ನೀರು ಆಚೆ ಆಗ್ತಿತ್ತು ಅಂತ ನೀವು ನೋಡಿದ್ರಿ. ಇದೀಗ ನೀವು ನೋಡ್ತಿರೋದು ಆಟೋಮೆಟಿಕ್ ವಾಲ್ ಸೈಫನ್ನು. ಆಟೋಮೆಟಿಕ್ಕಾಗಿ ಅದಾಗದೇ ವರ್ಕ್ ಮಾಡುತ್ತೆ. ಈ ಸೈಫನ್ಗೆ ಯಾವುದೇ ರೀತಿಯ ಮನುಷ್ಯರ ಸಹಾಯ ಅಥವಾ ಏನು ಬೇಕಾಗಿಲ್ಲ. ಆಟೋಮೆಟಿಕ್ಕಾಗಿ ನೀರು ಸಮುದ್ರ ಮಟ್ಟಕ್ಕಿಂತ ಜಾಸ್ತಿ ಬಂದು ನೀರು ಹುಕ್ಕೋ ಟೈಮಲ್ಲಿ ಅದಾಗದೇ ಆಚೆ ಹಾಕುತ್ತೆ. ನಾನು ಎಲ್ಲ ಎಕ್ಸ್ಪ್ಲೇನ್ ಆಗಿ ಅದ್ರ ಮೇಲೆ ಹೋಗಿ ಒಳಗಡೆ ಹೋಗಿ ತೋರಿಸ್ಬೋದಾಗಿತ್ತು. ಆದರೆ ಅವ್ರಗಳ ಕಣ್ಣು ತಪ್ಪಿಸಿ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು. ಇದು ಹಿಸ್ಟ್ರಿ ಕೆಲವೊಬ್ರಿಗೆ ಗೊತ್ತಿರಲ್ಲ, ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಆದ್ದರಿಂದ ತಿಳಿಸ್ತಾ ಇದ್ದೀನಿ. ಅದು ಅಂದರೆ ಈ ಕೆರೆ ಇದು ಆಲ್ಮೋಸ್ಟ್ ಆಲ್ ಇನ್ನೇನು ಮಳೆಗಾಲದಲ್ಲಿ ಡ್ಯಾಮ್ ಕೂಡ ಸಂಪೂರ್ಣ ಆಗುತ್ತೆ. ಡ್ಯಾಮ್ ಸಂಪೂರ್ಣ ಆದಾಗ ನೀರು ಹರಿದೇ ಇರುತ್ತೆ. ಆವಾಗ ಇನ್ ಕೇಸ್ ನೀರು ಜಾಸ್ತಿ ಆದರೆ, ಕೆರೆ ಮಟ್ಟಕ್ಕಿಂತ 80 ಅಡಿ 90 ಅಡಿ ಜಾಸ್ತಿ ಆದರೆ, ಈ ಒಂದು ಆಟೋಮೆಟಿಕ್ ಸೈಫನ್ ಏನಿದೆ ನೀರನ್ನು ಹೊರ ಹಾಕುತ್ತೆ. ಇದಿಷ್ಟು ನಾನು ಕಲೆಕ್ಟ್ ಮಾಡಿದಂಥ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಮಿಕ್ಕಿರೋ ಇನ್ಫಾರ್ಮೇಷನ್ ಇಲ್ಲಿಂದ ಆಚೆ ಹೋಗಿದ ತಕ್ಷಣ ಬೇಗ ಕೊಡ್ತೀನಿ. ಅವ್ರುಗಳ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಏನು ಆ್ಯಕ್ಷನ್ ತಗೋತಾರೆ ನನಗೆ ಗೊತ್ತಿಲ್ಲ. ವೆರಿ ಸೂನ್ ಆ್ಯಸ್ ಪಾಸಿಬಲ್ ವಿ ಹ್ಯಾವ್ ಟು ಮೂವ್ ಆನ್. ಈ ಡ್ಯಾಮ್ನ ಕಟ್ಟಿಸಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನಿದ್ದಾರೆ,
ಇದು ಕಂಪ್ಲೀಟ್ ಆಗೋದು 1940. ಆಲ್ಮೋಸ್ಟ್ ಅಲ್ಲಿ 2 ವರ್ಷಗಳ ಟೈಮಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ತಾರೆ. ನೀವು ಥಿಂಕ್ ಮಾಡ್ಬೋದು, ಇವಾಗ ಅಟ್ ಪ್ರೆಸೆಂಟ್ ಯಾವುದಾದ್ರೂ ಮನೆ ಕಟ್ಟಿಸ್ಬೇಕು ಅಂದರೆ 4ರಿಂದ ಮಿನಿಮಮ್ 5 ವರ್ಷ ಟೈಮ್ ತೊಗೊಳ್ತಾರೆ. ಬಟ್ 2 ವರ್ಷದಲ್ಲಿ ಈ ಒಂದು ಮಾರ್ಕೋನಹಳ್ಳಿ ಡ್ಯಾಮ್ನ ಕಟ್ಟಿಸ್ತಾರೆ. ಅದು ಅಲ್ಲದೆ ನಮ್ಮ ದೈವಾಂಶ ಸಂಭೂತರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆಗಸ್ಟ್ 3, 1940 ಆ ಡ್ಯಾಮ್ ಕಂಪ್ಲೀಟ್ ಆಗಿರೋ ವರ್ಷದಲ್ಲೇ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಬಟ್ ಆದರೂ ಅವ್ರನ್ನ ಮನೆ ದೇವ್ರ ಥರ ಪೂಜೆ ಮಾಡೋ ಎಷ್ಟೋ ಜನಗಳಿದ್ದಾರೆ. ಆ ಒಬ್ಬ ವಿದ್ಯಾರ್ಥಿಯಾಗಿ ಅವರ ಇತಿಹಾಸ ತಿಳಿದ ತಕ್ಷಣ ನನಗೂ ಒಂಥರ ಶಾಕ್ ಆಯ್ತು. ಈ ಥರ ವ್ಯಕ್ತಿಗಳು ಜನಕ್ಕೋಸ್ಕರ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅಂತ. ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮನ್ನು ಜನ ಯಾವ ಥರ ನೆನೆಸ್ಕೋತಾರೆ ಅನ್ನೋದು ನನ್ನ ಒಂದು ಥಾಟು. ಓಕೆ ಗುರು, ಆ ಸೈಫೋನಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದಾಯಿತು. ಸೊ ಹಾಗೆ ನಾವು ನೋಡ್ತಾ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಏನಿದೆ ಅಲ್ಲಿಗೆ ಬಂದಿದ್ದೀವಿ. ಸೊ ಮಾರ್ಕೋನಹಳ್ಳಿ ಡ್ಯಾಮ್ ಮುಂದೆಗಡೆ ಇರುವಂಥ ಮೀನಿನ ಪೌಂಡ್ಗಳನ್ನ ನೀವು ನೋಡ್ತಾ ಇದ್ದೀರಾ ಇವಾಗ. ಸೊ ಈ ಮೀನಿನ ಪೌಂಡ್ಗಳನ್ನ ನೀವೇನು ನೋಡ್ತಾ ಇದ್ದೀರಾ, ಸೊ ನಿಮ್ಗೆ ಏನಾದರೂ ಮೀನು ಸಾಕಾಣಿಕೆಯಲ್ಲಿ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಮೀನುಗಳನ್ನೆಲ್ಲ ತಗೊಂಡು ಇಲ್ಲಿಂದ ತೊಗೊಂಡೋಗಿ ನೀವು ಒಂದು ಮೀನುಗಾರಿಕೆ ಮಾಡ್ಬೋದು. ಬಿಕಾಸ್ ಮೀನುಗಾರಿಕೆಯಲ್ಲೂ ಸ್ವಲ್ಪ ದುಡ್ಡಿದೆ. ಸೊ ದುಡ್ಡು ಅನ್ನೋದಕ್ಕಿಂತ ಒಂದು ಐಡಿಯಾ ಬರುತ್ತೆ, ಬಿಸ್ನೆಸ್ ಸ್ಟಾರ್ಟೆಡ್. ಸೊ ಬಿಸ್ನೆಸ್ ಮೈಂಡ್ಸೆಟ್ ಯಾವ ಥರ ಬರುತ್ತೆ ಅಂದರೆ ಸೊ ಈ ಥರದ್ರ ಮುಖಾಂತರ ಬರುತ್ತೆ. ಸೊ ಸಾಧ್ಯದಷ್ಟು ಹಾಗೆ ಮುಂದೆ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಹಾಗೆ ನನ್ನ ಹತ್ರ ಇರೋ ಒಂದು ಮೀನಿನ ಪೌಂಡಿಗೆ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಚಿಕ್ಕ ಮೀನುಗಳು ನೀವು ನೋಡ್ಬೋದು, ಕಾಣಿಸಲ್ಲ ಒಳಗಡೆ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಮೇಲ್ಗಡೆ ಫ್ಲೈ ಮಾಡ್ತಾ ಇದೆ ಮೀನುಗಳು. ಅದಕ್ಕೆ ಅದರದೇ ಆದ ಒಂದು ಟೈಮ್ ಇರುತ್ತೆ. ಇವಾಗ ಟೈಮು ಮಧ್ಯಾಹ್ನ 2 ಗಂಟೆ. ಸೊ 3 ಗಂಟೆ ಆಸುಪಾಸು ಊಟ ಹಾಕಿದ ತಕ್ಷಣ ಅವು ಇಲ್ಲಿ ಬಂದು ಊಟ ಮಾಡುತ್ತೆ. ಸೊ ನನ್ನ ಸುತ್ತಲೂ ಎಷ್ಟಿದೆ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ. ನನಗೆ ಕಣ್ಣು ಹಾಕ್ಸಿದ್ರೆ ಸುತ್ತಲೂ ಫುಲ್ಲು ಮೀನಿನ ಪೌಂಡ್ಗಳೇ ಇದೆ. ಸೊ ಮೀನುಗಾರಿಕೆ ಮಾಡೋರು ಜಾಸ್ತಿ ಅನಿಸುತ್ತೆ ಇಲ್ಲಿ ಮಾರ್ಕೋನಹಳ್ಳಿ ಡ್ಯಾಮ್ ನೀರಿನ ಮುಖಾಂತರ. ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋ. ಸೊ ಪರ್ಮಿಷನ್ ಇಲ್ಲ ಅಂದ್ರೂ ಹಂಗೋ ಹಿಂಗೋ ಈ ವಿಡಿಯೋನ ಒಂಚೂರು ಅನ್ವೇಷಣೆ ಮಾಡಿದ್ದೀನಿ. ಬಿಕಾಸ್ ಇದಿಷ್ಟು ಆಗಿತ್ತು ಇವತ್ತಿನ ಮಾರ್ಕೋನಹಳ್ಳಿ ಡ್ಯಾಮ್ನ ಒಂದು ಇತಿಹಾಸ. ಸೊ ಮುಂದಿನ ವಿಡಿಯೋದಲ್ಲಿ ಏನಾದರೂ ಹೊಸ್ದಾಗಿ ಅಲ್ಲಿವರೆಗೂ ನೋಡ್ತಾ ಇರಿ. ಸೊ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟಾಟಾ, ಬಾಯ್ ಬಾಯ್. ನೋಡಿ ಸ್ವಾಮಿ, ನಾವಿರೋದು ಹೀಗೆ.